ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬಿಜೆಪಿ ಶಾಸಕರಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಎಂಎಲ್ಎ ಮಾಡಿದ್ದೇನು ಗೊತ್ತಾ? ಗುತ್ತಿಗೆದಾರನ ಮೇಲೆ ಹೊಳಲ್ಕೆರೆ ಬಿಜೆಪಿ ಎಂಎಲ್ಎ ಚಂದ್ರಪ್ಪ ದರ್ಪವನ್ನ ಮೆರೆದಿದ್ದಾನೆ. ಇದು ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಎಂಎಲ್ಎ ಮಾಡಿದ್ದೇನು ಗೊತ್ತಾ? ಹಾಗಾದ್ರೆ ಗುತ್ತಿಗೆದಾರನ ಮೇಲೆ ಬಿಜೆಪಿ ಎಂಎಲ್ಎ ದರ್ಪ ದೌಲತ್ತಿನ ಮಾತು. ಅಶ್ಲೀಲವಾಗಿ ಬೈದು ಆವಾಜ್ ಹಾಕಿದ ಬಿಜೆಪಿ ಶಾಸಕ. ವಿಡಿಯೋ ಸಾಕ್ಷಿ ಸಮೇತ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇದು ಬಿಜೆಪಿ ಶಾಸಕರಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಎಂಎಲ್ಎ ಮಾಡಿದ್ದೇನು ಗೊತ್ತಾ? ಹಾಗಾದ್ರೆ ಗುತ್ತಿಗೆದಾರನ ಮೇಲೆ ಬಿಜೆಪಿ ಎಂಎಲ್ಎ ದರ್ಪವನ್ನ ತೋರಿದ್ದಾರೆ, ದೌಲತ್ತಿನ ಮಾತನಾಡಿದ್ದಾರೆ. ರಸ್ತೆ ಕಾಮಗಾರಿ ವಿಚಾರದಲ್ಲಿ ಗುತ್ತಿಗೆದಾರ ಮತ್ತು ಶಾಸಕರ ನಡುವೆ ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಕೊಡಬೇಡಿ ಎಂದ ಬಿಜೆಪಿ ಶಾಸಕ. ಪೇಮೆಂಟ್ ಮಾಡಿದ್ರೆ ನಿನ್ನ ಕತೆ ಮುಗಿಸ್ತೀನಿ ಎಂದ ಬಿಜೆಪಿ ಶಾಸಕ. ಎಂಜಿನಿಯರ್ ಎಸ್ಟಿಮೇಟ್ ನಂತೆ ಕೆಲಸ ಮಾಡಿರೋ ಗುತ್ತಿಗೆದಾರ ಎನ್ಎಚ್ ದಾಸಪ್ಪ ಹೊಳಲ್ಕೆರೆ ತೇಕಲಮಟ್ಟಿ ಕೋಳಾಲು ರಸ್ತೆ ಮಾಡಿದ್ದ ದಾಸಪ್ಪ 44 ಲಕ್ಷ ರೂಪಾಯಿ ಬಿಲ್ ಕೇಳಿದ್ದಕ್ಕೆ ಗುತ್ತಿಗೆದಾರನಿಗೆ ಬಿಜೆಪಿ ಶಾಸಕ ಆವಾಜ್ ಹಾಕಿದ್ದಾರೆ. ನಾನು ಸರ್ಕಾರದ ಕಾಲು ಕೈ ಮುಗಿದು ದುಡ್ಡು ತಂದಿರೋದು. ಗುತ್ತಿಗೆದಾರ ದಾಸಪ್ಪನಿಗೆ ಹಣ ಬಿಡುಗಡೆ ಮಾಡದಂತೆ ಎಇಗೆ ತಾಕತ್ತು ಮಾಡಿದ್ದಾರೆ. ಪೇಮೆಂಟ್ ಮಾಡಿದ್ರೆ ನಿನ್ನ ಕತೆ ನಾನು ಮುಗಿಸ್ತೀನಿ ಎಂದ ಚಂದ್ರಪ್ಪ ಧಮಕಿ ಹಾಕಿದ್ದಾರೆ. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬಿಡ ಅಂತ ಹೇಳ್ತಾನೆ. ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಲ ಆಯ್ತಲ್ಲ. ಎಲ್ಲ ದುಡ್ಡು ತಂದಿರೋದು ಈ ಸರ್ಕಾರದಾಗೆ ದುಡ್ಡು ಕಾಲು ಕೈ ಎಲ್ಲ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ. ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ. ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನಾದ್ರು ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾಳೆನೆ ಕೋರ್ಟ್ಗೆ ಹೋಗ್ತೀನಿ ನಿನ್ ಮೇಲೆ. ಶಾಸಕರು ಸ್ಟಾರ್ಟ್ ಮಾಡ್ತೀನಿ. ನಾನು ಹೇಳೋದು ಕೇಳು. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬಿಡ ಅಂತ ಹೇಳ್ತಾನೆ. ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಲ ಆಯ್ತಲ್ಲ. ನಾನು ನೋಡಿ ಎಲ್ಲ ದುಡ್ಡು ತಂದಿರೋದು ಈ ಸರ್ಕಾರದಾಗೆ ದುಡ್ಡು ಕಾಲು ಕೈ ಎಲ್ಲ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ. ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ. ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನಾದ್ರು ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾಳೆನೆ ಕೋರ್ಟ್ಗೆ ಹೋಗ್ತೀನಿ ನಿನ್ ಮೇಲೆ. ಶಾಸಕರು ಕಾಂತರಾಜು ವರ್ಗಾವಣೆಗೊಂಡು ಅವರ ಜಾಗಕ್ಕೆ ರವಿಕುಮಾರ್ ಎಚ್ ಅಂತ ಎಡಬಲಿ ನೇಮಕಗೊಂಡರು. ಅದು ಅಷ್ಟೊತ್ತಿಗೆ ನಾನು ಕ್ಯಾರಿಫೈ ಮಾಡಿ GSB ಹಂತವನ್ನು ತಲುಪಿದ್ದೆ. ರವಿಕುಮಾರ್ ಬಂದ ಮೇಲೆ ಬಂದ ತಕ್ಷಣ ಚಂದ್ರಪ್ಪರು ಅಲ್ಲಿಗೆ ಒಂದು 3-4 ತಿಂಗಳು ಕಳೆದ ನಂತರ ಪೂಜೆ ಮಾಡ್ತೀನಿ, ರಸ್ತೆ ಕಾಮಗಾರಿ ಯಾರನ್ನು ಕೇಳಿ ನೀನು ಕಾಮಗಾರಿ ಪ್ರಾರಂಭ ಮಾಡಿದೆ ಅಂತ ಅಂದರು. ನಾನು ಸ್ಥಳ ಮತ್ತು ಶಾಮಿಯಾನ ಅದೆಲ್ಲ ಅರೇಂಜ್ ಮಾಡಿ ಕಾಮಗಾರಿ ಪೂಜೆ ಮಾಡಲಿಕ್ಕೆ ಆಹ್ವಾನಿಸಿದಾಗ ಏಕ್ದಮ್ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಮಗಾರಿ ನಿಲ್ಲಿಸು, ಬಿಲ್ ಕೊಡಬೇಡ್ರಿ ಇವನಿಗೆ ಅಂತ ಎಡಬಲ್ಲಿ ಮತ್ತು ಸಂಬಂಧಪಟ್ಟ ಶಾಖಾಧಿಕಾರಿಗೆ ಎಚ್ಚರಿಸಿರಿ. ಕೊಟ್ಟರೆ ನಿನ್ನ ಗಂಟೆ ಒಳಗೆ ಮುಗಿಸ್ತೀನಿ ಅನ್ನೋಂಥದ್ದು ನನ್ನಲ್ಲಿ ವಿಡಿಯೋ ಇದೆ. ಅದಾದ ನಂತರ ಕಾಮಗಾರಿ WMM ಹಂತಕ್ಕೆ ಬಂದಿತ್ತು. ಇಂಜಿನಿಯರ್ಸ್ ಬಿಲ್ ಕೊಡಲಿಲ್ಲ. ಜನವರಿ 20ಕ್ಕೆ ನಾನು ಕೊಟ್ಟೆ. ಅನೇಕ ಬಾರಿ ಅವರಿಗೆ ಪತ್ರ ವ್ಯವಹಾರ ಮೌಖಿಕವಾಗಿ ಎಲ್ಲ ಥರನೂ ಅವ್ರಿಗೆ ವಿನಂತಿ ಮಾಡಿಕೊಂಡ್ರು. ಶಾಸಕರು ಹೇಳಿ ಶಾಸಕರಿಂದ ಪತ್ರ ತಂದಾಗ ಮಾತ್ರ